ವರ್ತೂರ್ ಸಂತೋಷ್ ತಪ್ಪು ತಿದ್ದುಕೊಳ್ತಿಲ್ಲ, ಕಾನೂನು ಕ್ರಮ ಕೈಗೊಳ್ತೀವಿ, ಹಳ್ಳಿಕಾರ್ ಸಂರಕ್ಷಕರು. ಹೌದು ವೀಕ್ಷಕರೇ, ಹಳ್ಳಿಕಾರ್ ಒಡೆಯ ಎನ್ನುವ ಬಿರುದು ಮತ್ತೊಮ್ಮೆ ಚರ್ಚೆಗೆ ಶುರುವಾಗಿದೆ. ವರ್ತೂರ್ ಸಂತೋಷ್ ಅವರು ತಾವು ಹಳ್ಳಿಕಾರ್ ಒಡೆಯ ಅಂತ ಹೇಳಿಕೊಳ್ಳೋದು, ಅವರ ಬೆಂಬಲಿಗರು ಮಾತನಾಡುವ ರೀತಿ ಹಳ್ಳಿಕಾರ್ ಸಂರಕ್ಷಕರಿಗೆ ಬೇಸರ ತಂದಿದೆ. ಇನ್ನು ಹಳ್ಳಿಕಾರ್ ಸಂರಕ್ಷಕರ ಹಿರಿಯರಿಗೆ ವರ್ತೂರ್ ಸಂತೋಷ್ ಅವರು ಏಕವಚನದಲ್ಲಿ ಮಾತನಾಡಿದ್ದರು. ಈ ಬಗ್ಗೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಬಿಗ್ ಬಾಸ್ ಕನ್ನಡ 10 ಖ್ಯಾತಿಯ ವರ್ತೂರ್ ಸಂತೋಷ್ ವಿರುದ್ಧ ಹಳ್ಳಿಕಾರ್ ತಳಿಗಳ ಸಂರಕ್ಷಕರು ಸಿಟ್ಟಿಗೆದ್ದಿದ್ದಾರೆ. ವರ್ತೂರ್ ಸಂತೋಷ್ ವಿರುದ್ಧ ಸಂರಕ್ಷಕರು ಕಾನೂನು ಸಮರಕ್ಕೆ ನಿರ್ಧಾರ ಮಾಡಿದ್ದಾರೆ. ಸಂತೋಷ್ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹಳ್ಳಿಕಾರ್ ಒಡೆಯ ಬಿರುದು ವಿವಾದ ಸೃಷ್ಟಿಯಾಗಿತ್ತು. ಹಿಂದೆ ವರ್ತೂರು ಬೆಂಬಲಿಗರಿಗೂ ಕೂಡ ತಿಳುವಳಿಕೆ ಹೇಳುವ ಪ್ರಯತ್ನ ಮಾಡಲಾಗಿತ್ತು. ಸುದ್ದಿಗೋಷ್ಠಿಯೊಂದರಲ್ಲಿ ವರ್ತೂರ್ ಸಂತೋಷ್ ಬೆಂಬಲಿಗರು ಹಳ್ಳಿಕಾರ್ ತಳಿ ಸಂರಕ್ಷಕರ ನಡುವೆ ಮಾತಿನ ಸಮರ ನಡೆದಿತ್ತು. ಅತಿಯಾದ ವಾಗ್ದಾನದಿಂದ ಕಾರ್ಯಕ್ರಮದ ಅರ್ಧದಲ್ಲೇ ಪೊಲೀಸರು ಸಂತೋಷ್ ಬೆಂಬಲಿಗರನ್ನು ಕಳಿಸಿದ್ದರು. ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ಅನೇಕ ಸಂದರ್ಶನಗಳಲ್ಲಿ ವಿರೋಧಿಗಳಿಗೆ ಸಂತೋಷ್ ಅವರು ಟಾಂಗ್ ಕೊಟ್ಟಿದ್ದರು. ಅಷ್ಟೇ ಅಲ್ಲದೆ ಏಕವಚನದಲ್ಲಿಯೇ ಆಕ್ರೋಶ ವ್ಯಕ್ತಪಡಿಸಿದ್ದರು. ಹಿರಿಯ ಹಳ್ಳಿಕಾರ್ ಸಂರಕ್ಷಕರ ವಿರುದ್ಧ ವರ್ತೂರ್ ಸಂತೋಷ್ ಅವರು ಮಾತನಾಡಿದ್ದು ಈಗ ಇನ್ನೊಂದಿಷ್ಟು ಸಮಸ್ಯೆಯನ್ನು ಉದ್ಭವ ಮಾಡಿದೆ. ಹಳ್ಳಿಕಾರ್ ಒಡೆಯ ಅಂತ ಕಳಸಿಕೊಳ್ತಿರೋ, ಬಿಂಬಿಸಿಕೊಳ್ಳುತ್ತಿರೋದು ಸರಿಯಲ್ಲ, ಇದು ತಪ್ಪು ಸಂದೇಶ, ಹಳ್ಳಿಕಾರ್ ಜನಾಂಗಕ್ಕೆ ಅವಮಾನವಾಗಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ತಲತಲಾಂತರದಿಂದ ಹಳ್ಳಿಕಾರ್ ಸಂರಕ್ಷಣೆ ಮಾಡುತ್ತಿರುವ ರೈತರ ಭಾವನೆಗೂ ಧಕ್ಕೆಯಾಗುತ್ತಿದೆ, ಅವಮಾನವಾಗುತ್ತಿದೆ. ಇಷ್ಟು ದಿನ ನಾವು ತಪ್ಪು ತಿದ್ದುಕೊಳ್ತೀರಾ ಅಂತ ಕಾದೆವು, ಏನೂ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಆದರೆ ಅವರು ತಪ್ಪು ತಿದ್ದುಕೊಳ್ಳುವ ಹಾಗೆ ಕಾಣುತ್ತಿಲ್ಲ. ವರ್ತೂರ್ ಸಂತೋಷ್ ಅವರಿಂದಲೇ ಹಳ್ಳಿಕಾರ್ ತಳಿ ಹುಟ್ಟಿತು ಎಂದು ಬಿಂಬಿತವಾಗಬಹುದು. ಆದ್ದರಿಂದ ಕಾನೂನಾತ್ಮಕವಾಗಿ ಹೋರಾಟ ಮಾಡುತ್ತೇನೆ. ಎಲ್ಲ ದಾಖಲಾತಿಗಳನ್ನು ಸಂಗ್ರಹಿಸಿದ್ದು ಶೀಘ್ರ ಕಾನೂನು ಸಮರ ಸಾರುತ್ತೇವೆ. ಗೂಗಲ್ನಲ್ಲಿಯೂ ಚೇರ್ಮನ್ ಆಫ್ ಆಲ್ ಇಂಡಿಯಾ ಹಳ್ಳಿಕಾರ್ ಕನ್ವೆನ್ಷನ್ ಎಂದು ತಪ್ಪು ಸಂದೇಶ ನೀಡಿದ್ದಾರೆ. ಗೂಗಲ್ ವಿರುದ್ಧವೂ ನಾವು ಕಾನೂನು ಹೋರಾಟ ಮಾಡುತ್ತೇವೆ ಎಂದು ಹಳ್ಳಿಕಾರ್ ಸಂರಕ್ಷಕ ರವಿ ಪಟೇಲ್ ಸವಾಲು ಹಾಕಿದ್ದಾರೆ. ವರ್ತೂರ್ ಸಂತೋಷ್ ಅವರು ಹಿರಿಯರ ಬಗ್ಗೆ ಏಕವಚನದಲ್ಲಿ ಮಾತನಾಡಿರೋದು ಅವರ ಯೋಗ್ಯತೆ, ಸಂಸ್ಕಾರ ಏನು ಅನ್ನೋದನ್ನು ತೋರಿಸುತ್ತದೆ. ಹಳ್ಳಿಕಾರ್ ಎನ್ನುವಂತಹ ಜನಾಂಗ ಕೂಡ ಇದೆ. ಜಾತಿ ಸರ್ಟಿಫಿಕೇಟ್ನಲ್ಲೂ ಕೂಡ ಹಳ್ಳಿಕಾರ್ ಎಂದು ಹೇಳಲಾಗುತ್ತದೆ. ವರ್ತೂರ್ ಸಂತೋಷ್ ಅವರು ನಮ್ಮ ಜೊತೆಯಲ್ಲಿ ಲೈವ್ನಲ್ಲಿ ಚರ್ಚೆ ಮಾಡಲಿ. ನಾನು ನನ್ನ ಬಳಿ ಇರುವ ಡಾಕ್ಯುಮೆಂಟ್ಗಳನ್ನು ಕೊಡ್ತೀನಿ. ಸತ್ಯ ಏನು ಅನ್ನೋದನ್ನು ಜನರೇ ಚರ್ಚೆ ಮಾಡಲಿ. ಪುರಾಣದಲ್ಲಿಯೂ ಹಳ್ಳಿಕಾರ್ ಬಗ್ಗೆ ಮಾತಿದೆ ಎಂದು ರವಿ ಪಟೇಲ್ ಅವರು ಹೇಳಿದ್ದಾರೆ. ಹಳ್ಳಿಕಾರ್ ಜನಾಂಗದವರು 100ಕ್ಕೆ 100ರಷ್ಟು ವರ್ತೂರ್ ಸಂತೋಷ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಬಹುದು. ಗೂಗಲ್ನಲ್ಲಿ ವರ್ತೂರ್ ಸಂತೋಷ್ ಅವರು ಹಳ್ಳಿಕಾರ್ ಒಡೆಯ ಅಂತಾಲೇ ಇದೆ, ಅದು ಕೂಡ ರಿಮೂವ್ ಆಗಬೇಕು. ಹಳ್ಳಿಕಾರನ್ನು ಸಾಕುತ್ತಿರುವವರಿಗೆ ಇದರ ಬಗ್ಗೆ ಗೊತ್ತಿದೆ. ವರ್ತೂರ್ ಸಂತೋಷ್ ಅವರು ಎಷ್ಟು ಸುಳ್ಳು ಹೇಳುತ್ತಿದ್ದಾರೆ ಎಂದು ಇವರಿಗೆಲ್ಲ ಗೊತ್ತಾಗೋದು ಎಂದು ರವಿ ಪಟೇಲ್ ಅವರು ಹೇಳಿದ್ದಾರೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.